ಓಂ ಶ್ರೀ ಲಲಿತಾದೇವ್ಯೈ ನಮಃ. ಶ್ರೀ ಲಲಿತಾ ಸಹಸ್ರನಾಮ ಅರ್ಥಚಿಂತನೆ ಭಾಗ 148 ಶ್ಲೋಕ 180. ಯೋನಿ ಮುದ್ರಾ ತ್ರಿಖಂಡೇಶಿ ತ್ರಿಗುಣಾಂಬಾ ತ್ರಿಕೋಣಗಾ ಅನಘಾದ್ಭುತ ಚಾರಿತ್ರ ವಾಂಛಿತಾರ್ಥಃ ಪ್ರದಾಯಿನಿ. ಈ ಶ್ಲೋಕದ ಮೊದಲನೆಯ ನಾಮ ಯೋನಿ ಮುದ್ರಾ, ಅರ್ಥಾತ್ ಯೋನಿ ಮುದ್ರಾ ಸ್ವರೂಪಳು. ಹಿಂದಿನ ಒಂದು ಶ್ಲೋಕದಲ್ಲಿ ದಶಮುದ್ರಾ ಸಮಾರಾಧ್ಯ ಅಂತ ನೋಡಿದ್ವಿ. 10 ಮುದ್ರೆಗಳಿಂದ ಜಗನ್ಮಾತೆ ಪೂಜಿಸಲ್ಪಡ್ತಾಳೆ, ಅರ್ಚಿಸಲ್ಪಡ್ತಾಳೆ ಅಂತ. ಅದರಲ್ಲಿ 9ನೆಯ ಮುದ್ರೆಯನ್ನು ಯೋನಿ ಮುದ್ರಾ ಅಂತ ಕರೀತಾರೆ. ಅಥವಾ ಯೋನೌ ಮುದಂ ರಾತಿ ಇತಿ ಯೋನಿ ಮುದ್ರಾ, ಯೋನಿಯಲ್ಲಿ ಸಂತೋಷವನ್ನು ಉಂಟು ಮಾಡುವವಳು ಅಥವಾ ಬಿಂದುವನ್ನು ಮುಚ್ಚುವಂತಹ ಆಚ್ಛಾದಿ ಕಾರಣ ರೂಪದಲ್ಲಿ ಇರುವವಳು. ಹಾಗಾಗಿ ಜಗನ್ಮಾತೆಯ ನಾಮ ಯೋನಿ ಮುದ್ರಾ ಅನ್ನುವಂಥದ್ದು. ಇದನ್ನು ಸ್ವಲ್ಪ ವಿವರವಾಗಿ ನೋಡ್ತಾ ಹೋದಾಗ ಬ್ರಹ್ಮಸೂತ್ರ ಭಾಷ್ಯ ಅಂತ ಶಂಕರಾಚಾರ್ಯರು ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆದಿದ್ದಾರೆ. ಬ್ರಹ್ಮಸೂತ್ರಗಳು ವೇದವ್ಯಾಸರಿಂದ ರಚಿತವಾಗಿರುವಂತಹ ಸೂತ್ರಗಳು, ವೇದಾಂತದ ತತ್ವವನ್ನು ಉಳ್ಳಂತಹ ರಹಸ್ಯವಾದಂತಹ ಸೂತ್ರಗಳು. ಆ ಬ್ರಹ್ಮಸೂತ್ರಗಳಲ್ಲಿ 3ನೆಯ ಸೂತ್ರ ಶಾಸ್ತ್ರಯೋನಿತ್ವಾತ್ ಅಂತ ಬರುತ್ತೆ. ಅಲ್ಲಿ ಯೋನಿ ಎನ್ನುವಂತಹ ಶಬ್ದದ ಅರ್ಥ ಕಾರಣ ಅಂತ ಅರ್ಥ. ಈ ಜಗತ್ತೆಲ್ಲ ಹುಟ್ಟಲಿಕ್ಕೆ ಕಾರಣವಾಗಿರುವಂಥವಳು ಜಗನ್ಮಾತೆ. ಹಾಗಾಗಿ ಕಾರಣ ರೂಪದಿಂದ ಇರುವುದರಿಂದ ಆ ಜಗನ್ಮಾತೆ ಹೆಸರು ಇದಾಗಿರುವಂಥದ್ದು. ಸಾಮಾನ್ಯವಾಗಿ ಸ್ತ್ರೀಯ ಜನನಾಂಗ ಅಂತ ನಾವು ತಿಳ್ಕೊಳ್ತೀವಿ. ಅಷ್ಟು ಮಾತ್ರ ಈ ಒಂದು ನಾಮಕ್ಕೆ ಅರ್ಥ ಆಗೋದಿಲ್ಲ. ಇದರಲ್ಲಿ ರಹಸ್ಯವಾದಂತಹ ಅರ್ಥ ಇದೆ. ಆ ರಹಸ್ಯವಾದಂಥ ಅರ್ಥ ಯಾವುದು ಅಂತಂದರೆ ಕಾರಣ ಸ್ವರೂಪಳು ಜಗನ್ಮಾತೆ, ಕಾರಣ ರೂಪದಿಂದ ಇರುವಂಥವಳು ಅಂತ ಅರ್ಥ ಆಗತ್ತೆ. ಉದಾಹರಣೆಗೆ ಒಂದು ಪಾತ್ರೆಯನ್ನು ನೋಡೋಣ. ಮಣ್ಣಿನ ಪಾತ್ರೆಯನ್ನು ತಗೊಂಡಾಗ ಮಣ್ಣು ಅನ್ನುವಂಥದ್ದು ಅದು ಕಾರಣ, ಕಾರ್ಯ ಮಡಕೆ ಆಗಿರುವಂಥದ್ದು. ಹಾಗೆ ದೇಹ ಅನ್ನುವಂಥದ್ದು ಕಾರ್ಯ, ಆತ್ಮ ಅನ್ನುವಂಥದ್ದು ಕಾರಣ. ಹೀಗೆ ಕಾರ್ಯಕಾರಣ ರೂಪದಲ್ಲಿ ವಿಚಾರ ಮಾಡ್ತಾ ಹೋದಾಗ ಜಗನ್ಮಾತೆ ಕಾರಣ ಸ್ವರೂಪಳು ಅಥವಾ ಮೂಲ ಸ್ವರೂಪಳು ಅಂತ ಗೊತ್ತಾಗತ್ತೆ. ಜಗತ್ತಿನ ಮೂಲಕ್ಕೆ ಕಾರಣರಾದ್ದರಿಂದ ಜಗನ್ಮಾತೆಯನ್ನ ಈ ನಾಮದಿಂದ ಅರ್ಥ ಮಾಡ್ಕೊಳ್ಬೇಕು. ಮುಂದಿನ ನಾಮ ತ್ರಿಖಂಡೇಶಿ, ತ್ರಿಖಂಡ ಮುದ್ರೆಯ ಸ್ವಾಮಿನಿ. ಈಶಿ ಅಂತಂದರೆ ಒಡತಿ ಅಂತ ಅರ್ಥ. ತ್ರಿಖಂಡ ಅನ್ನುವಂಥದ್ದು ಒಂದು ಮುದ್ರೆ. ಆ ಮುದ್ರೆಯ ಒಡತಿಯಾದ್ದರಿಂದ ಅದು 10ನೇ ಮುದ್ರೆ ಅಥವಾ ಪಂಚದಶಿ ಮಂತ್ರದ 3 ಭಾಗಗಳ ಸ್ವಾಮಿನಿ ಅಂತ ಕೂಡ ಅರ್ಥ ಮಾಡಿಕೊಳ್ಳಬಹುದು. ಅನೇಕ ಅರ್ಥಗಳಿದೆ ಈ ತ್ರಿಖಂಡೇಶಿ ಅನ್ನುವಂತಹ ನಾಮಕ್ಕೆ. ಮೊದಲನೆಯದಾಗಿ 10ನೆಯ ಮುದ್ರೆ ಹೆಸರು ತ್ರಿಖಂಡ ಅನ್ನುವಂಥದ್ದು. ಆ ಮುದ್ರೆಯ ಒಡತಿ ಆದ್ದರಿಂದ ತ್ರಿಖಂಡೇಶಿ ಅಂತ ಕರೆಸ್ಕೊಳ್ತಾಳೆ. ಇನ್ನೊಂದು ಅರ್ಥದಲ್ಲಿ ತ್ರಯಾಣಾಂ ಸೋಮ ಸೂರ್ಯಾಖ್ಯ ಮಂತ್ರ ಅಖಂಡಾನಾಂ ಈಶಿ ಅಂತ ಅರ್ಥ ಇದೆ. ಅಂತಂದರೆ ಸೋಮ ಅಂತಂದರೆ ಚಂದ್ರ, ಸೂರ್ಯ ಅಂತಂದರೆ ಸೂರ್ಯ ಭಗವಂತ ಮತ್ತು ಅಗ್ನಿ, ಈ 3ನ್ನು ತ್ರಿಖಂಡ ಅಂತ ಕರೀತಾರೆ. ಈ 3 ಖಂಡಗಳಿಗೆ ಈಶ್ವರಿಯಾದವಳು ಅಥವಾ ಒಡತಿಯಾದವಳು ಲಲಿತಾ ಪರಮೇಶ್ವರಿ. ಹಾಗಾಗಿ ತ್ರಿಖಂಡೇಶಿ ಅಂತ ಕರಿಬಹುದು. ಇನ್ನೊಂದು ಅರ್ಥದಲ್ಲಿ ಚಂದ್ರಿಕಾ ವ್ಯಾಖ್ಯಾನದ ಪ್ರಕಾರ ಅವಿದ್ಯೋಪಾದಿಕ, ಮಾಯೋಪಾದಿಕ, ನಿರುಪಾದಿಕ ಅಂತ 3 ಭಾಗಗಳನ್ನು ಅಲ್ಲಿ ಹೇಳಲಾಗತ್ತೆ. ಅವಿದ್ಯೋಪಾದಿಕ ಅಂತಂದರೆ ಸತ್ವಗುಣ, ರಜೋಗುಣ, ತಮೋಗುಣ, ಈ 3 ಗುಣಗಳಿಂದ ಕೂಡಿದಂತಹ ಜೀವನನ್ನು ಅವಿದ್ಯೋಪಾದಿ ಅಂತ ಕರಿತೀವಿ. ಕೇವಲ ಸತ್ವಗುಣ ಇದ್ದರೆ ಅದನ್ನು ಮಾಯೋಪಾದಿ ಅಂತ ಕರೀತಾರೆ, ಅದನ್ನು ಈಶ್ವರ. ಭಗವದ್ಗೀತೆಯಲ್ಲಿ ಕೃಷ್ಣ ಭಗವಂತ ಹೇಳ್ತಾನೆ,
ಮಮ ಮಾಯಾ ದುರತ್ಯಯ, ನನ್ನ ಮಾಯೆಯನ್ನು ಸಾಮಾನ್ಯರು ದಾಟ್ಲಿಕ್ಕೆ ಆಗೋದಿಲ್ಲ, ಅದನ್ನು ಮುಂದುವರೆದಕ್ಕೆ ಹೋಗಲಿಕ್ಕೆ, ಅದನ್ನು ಮೀರಿ ಹೋಗಲಿಕ್ಕೆ ಆಗೋದಿಲ್ಲ ಅಂತ. ಆದರೆ ತಾನು ಮಾತ್ರ ಆ ಮಾಯೆಯನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡು ಜನ್ಮಗಳನ್ನು ಧಾರಣೆ ಮಾಡ್ತೀನಿ ಅಂತ ಭಗವಂತ ಹೇಳ್ತಾನೆ. ಹಾಗೆ ಮಾಯೋಪಾದಿಯಾಗಿರುವಂಥದ್ದು ಈಶ್ವರ ಅಂತ ಕರೆಸ್ಕೊಳ್ಳುತ್ತೆ. ಸತ್ವಗುಣ ಮಾತ್ರ ಪ್ರಧಾನವಾಗಿರುವಂಥದ್ದು, ಏನೂ ಇಲ್ಲದೆ ಇರುವಂಥದ್ದು. ಸತ್ವಗುಣವೂ ಇಲ್ಲ, ರಜೋಗುಣವೂ ಇಲ್ಲ, ತಮೋಗುಣವೂ ಇಲ್ಲ. ಇದೆಲ್ಲವೂ ಇಲ್ಲದೇ ಇರುವಂತಹ ಒಂದು ವಸ್ತು ಇದೆ, ಅದು ನಿರುಪಾಧಿಕ ಅಂತ ಕರೆಸ್ಕೊಳ್ಳುತ್ತೆ. ಆ ನಿರುಪಾಧಿಕ ಅಂತಂದರೆ ಶುದ್ಧ ಚೈತನ್ಯ. ಮಾಯಾ ಸಹಿತನಾದರೆ ಈಶ್ವರ, ಅವಿದ್ಯಾ ಸಹಿತನಾದರೆ ಜೀವ. ಈ ಮಾಯೆಯೂ ಸಹಿತ ಆಗಿರುವಂಥದ್ದಲ್ಲ, ಅವಿದ್ಯೋಪಾದಿಯೂ ಅಲ್ಲ. ಶುದ್ಧ ಚೈತನ್ಯ ಯಾವುದು ಅಂತಂದರೆ ನಿರುಪಾಧಿಕ, ಯಾವ ಗುಣಗಳು ಇಲ್ಲದೆ ಇರುವಂಥದ್ದು. ಅಂಥದ್ದರ ಒಡತಿ ಜಗನ್ಮಾತೆ. ಹಾಗಾಗಿ ತ್ರಿಖಂಡೇಶಿ ಅಂತ ಕರೆಸ್ಕೊಳ್ತಾಳೆ. ಅರ್ಥಾತ್ ಜೀವ, ಈಶ್ವರ, ಶುದ್ಧ ಚೈತನ್ಯ ಈ ಮೂರರಲ್ಲೂ ಇರುವವಳು ಅಂತ ಅರ್ಥ ಆಗತ್ತೆ. ಇನ್ನೊಂದು ಅರ್ಥದಲ್ಲಿ ನಾವು ಹಿಂದೆ ಕೆಲವು ನಾಮಗಳನ್ನು ನೋಡ್ತಾ ಬಂದ್ವಿ. ಅವುಗಳಲ್ಲಿ ಬ್ರಹ್ಮಗ್ರಂಥಿ ವಿಭೇದಿನಿ, ವಿಷ್ಣು ಗ್ರಂಥಿ ವಿಭೇದಿನಿ, ರುದ್ರಗ್ರಂಥಿ ವಿಭೇದಿನಿ ಅಂತ. ನಮ್ಮ ದೇಹದಲ್ಲಿರುವಂತಹ ಮೂಲಾಧಾರ ಚಕ್ರದಿಂದ ಸಹಸ್ರಾರ ಚಕ್ರದವರೆಗೆ ಮಧ್ಯದಲ್ಲಿ ಈ ಗ್ರಂಥಿಗಳಿದ್ದಾವಲ್ಲ, ಇವುಗಳನ್ನು ದಾಟಿ 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 ಮುಂದೆ ಬರ್ತಾಳೆ ಅನ್ನುವಂಥದ್ದನ್ನು ಹಿಂದಿನ ಒಂದು ಶ್ಲೋಕಗಳಲ್ಲಿ ಅರ್ಥ ಮಾಡ್ಕೊಳ್ತಾ ಬಂದಿದ್ದೀವಿ. ಹಾಗಾಗಿ ಜಗನ್ಮಾತೆ ಈ ಮೂರೂ ಗ್ರಂಥಿಗಳ ಒಡತಿ. ಆದ್ದರಿಂದಲೂ ಕೂಡ ಅವಳಿಗೆ ತ್ರಿಖಂಡೇಶಿ ಎನ್ನುವಂತಹ ನಾಮ ಸಲ್ಲುವಂಥದ್ದು. ಮುಂದಿನ ನಾಮ ತ್ರಿಗುಣ. ತ್ರಿಗುಣ, ಮೂರು ಗುಣಗಳನ್ನು ಹೊಂದಿದವಳು ಅಥವಾ ಮೂರು ಗುಣಗಳಿಗೆ ಆಶ್ರಯವಾದವಳು. ಸತ್ವಗುಣ, ರಜೋಗುಣ, ತಮೋಗುಣ ಈ ಮೂರೂ ಗುಣಗಳಿಗೆ ಆಶ್ರಯ ಜಗನ್ಮಾತೆ. ಅವಳು ಪ್ರಕೃತಿ ಸ್ವರೂಪಳು ಅಂತ ಕರೆಸ್ಕೊಳ್ತಾಳೆ. ಯೋಗೇಶ್ವರಿ ಶರೀರಗಳನ್ನು ಸೃಷ್ಟಿ ಮಾಡ್ತಾಳೆ, ಅವುಗಳನ್ನು ನಾಶ ಮಾಡ್ತಾಳೆ. ನಾನಾ ಕೃತಿಗಳನ್ನು, ಕ್ರಿಯಾರೂಪಗಳನ್ನು, ನಾಮಗಳನ್ನು ಹೊಂದಿದವಳಾಗಿದ್ದಾಳೆ. ತನ್ನ ಲೀಲೆಯಿಂದಲೇ ಲೋಕದಲ್ಲಿ ಮೂರು ವಿಧದಿಂದ ವರ್ತಿಸೋದರಿಂದ ಅವಳನ್ನು ತ್ರಿಗುಣ ಅಂತ ಕರೀತಾರೆ. ವಾಯುಪುರಾಣ ಇದನ್ನು ಹೇಳುತ್ತೆ. ಯೋಗೇಶ್ವರಿ ಶರೀರಾಣಿ ಕರೋತಿ ವಿಕರೋತಿ ಚ ನಾನಾ ಕೃತಿ ಕ್ರಿಯಾರೂಪಾಣಾಂ ಆವೃತ್ತಿ ಸ್ವಲೀಲಯ ತ್ರಿಧಾ ಯದ್ವರ್ತತೆ ಲೋಕೆ ತಸ್ಮಾತ್ ಸ ತ್ರಿಗುಣೋಚ್ಯತೆ ಅಂತ. ಸತ್ವಗುಣ, ರಜೋಗುಣ, ತಮೋಗುಣ ಈ ಮೂರೂ ಗುಣಗಳ ಸ್ವರೂಪ ಅವಳೇ. ಈ ಜಗತ್ತನ್ನು ಸೃಷ್ಟಿ ಮಾಡ್ತಾಳೆ, ಪಾಲನೆ ಮಾಡ್ತಾಳೆ, ಸಂಹಾರ ಮಾಡ್ತಾಳೆ ತನ್ನ ಲೀಲೆಯಿಂದ, ಸ್ವಲೀಲಯ. ಹಾಗಾಗಿ ಮೂರು ಗುಣಗಳಿಗೆ ಆಶ್ರಯಳಾದವಳು ಅಥವಾ ಮೂರು ಗುಣಗಳ ಸ್ವರೂಪಳು ಜಗನ್ಮಾತೆ. ಹಾಗಾಗಿ ಅವಳ ಹೆಸರು ತ್ರಿಗುಣ. ಮುಂದಿನ ನಾಮ ಅಂಬಾ. ಅಂಬಾ ಅಂತಂದರೆ ಅಮ್ಮ ಅಥವಾ ತಾಯಿ, ಮಾತೆ. ಹಿಂದಿನ ನಾಮದಲ್ಲಿ ನೋಡಿದ್ವಿ ತ್ರಿಗುಣ ಅಂತ. ತ್ರಿಗುಣ ಅಂತಂದರೆ ಮೂರು ಗುಣಗಳಿದ್ದಾವಲ್ಲ, ಅವುಗಳಿಗೆ ಅಂಬಾ, ತಾಯಿ ಆದವಳು. ತ್ರಿಗುಣಾಂಬಾ ಅಂತ ಒಂದೇ ಶಬ್ದವನ್ನು ಮಾಡಿಕೊಂಡ್ರೆ ಮೂರು ಗುಣಗಳ ತಾಯಿ ಆದವಳು. ಆ ನಾಮವನ್ನು ಬಿಡಿಸಿ ಹೇಳಿದಾಗ ಅಂಬಾ ಅನ್ನುವಂಥದ್ದೇ ಒಂದು ನಾಮ. ಅಂಬಾ ಅಂತಂದರೆ ಅಮ್ಮ, ತಾಯಿ, ಜಗತ್ತಿನ ತಾಯಿ, ಜಗದಂಬಾ. ಹಾಗಾಗಿ ತಾಯಿಯನ್ನು ಅಂಬಾ ಅಥವಾ ಲಲಿತಾ ಪರಮೇಶ್ವರಿಯನ್ನು ಅಂಬಾ ಅಂತ ಕರಿತಾ ಇದ್ದೀವಿ. ಮುಂದಿನ ನಾಮ ತ್ರಿಕೋಣಗ. ತ್ರಿಕೋಣದಲ್ಲಿ ಇರುವವಳು. ತ್ರಿಕೋಣ ಅನ್ನುವಂಥದ್ದು ಯೋನಿ ಚಕ್ರ. ಆ ಚಕ್ರದ ರೂಪದಲ್ಲಿ ಜಗನ್ಮಾತೆ ಇದ್ದಾಳೆ. ಹಾಗಾಗಿ ಅವಳನ್ನು ತ್ರಿಕೋಣಗ. ಗ ಅಂತಂದರೆ ಗಚ್ಚತಿ, ಹೋಗ್ತಾಳೆ. ತ್ರಿಕೋಣಗಳ ಮೂಲಕ ಅವಳು ಹೋಗುವಂಥವಳಾಗಿದ್ದಾಳೆ. ಹಾಗಾಗಿ ತ್ರಿಕೋಣಗ. ಅನಘ ಮುಂದಿನ ನಾಮ. ಅಘ ಅಂತಂದರೆ ಪಾಪ ಅಂತ ಅರ್ಥ. ಅನಘ ಅಂತಂದರೆ ಪಾಪರಹಿತಳು. ಪಾಪ, ದುಃಖ, ವ್ಯಸನಗಳು ಅನ್ನುವಂಥದ್ದು ಜಗನ್ಮಾತೆಗೆ ಇಲ್ಲವೇ ಇಲ್ಲ. ಕಾರಣ ಅವಳು ಚೈತನ್ಯ ಸ್ವರೂಪ. ಚೈತನ್ಯಕ್ಕೆ ಪಾಪವೂ ಇಲ್ಲ, ಪುಣ್ಯವೂ ಇಲ್ಲ. ಪಾಪ ಪುಣ್ಯ ಎರಡೂ ಈಕ್ವಲ್ ಆಗಿದ್ದರೆ ಮನುಷ್ಯರಾಗಿ ಹುಟ್ಟುತ್ತಾರಂತೆ.
ಪುಣ್ಯ ಹೆಚ್ಚಾಗಿತ್ತು ಅಂತಂದರೆ ದೇವತೆಗಳಾಗಿ ಹುಟ್ಟುತ್ತಾರೆ, ಪಾಪ ಅಧಿಕವಾಗಿತ್ತು ಅಂತಂದರೆ ಹೀನ ಕ್ರಿಮಿಕೀಟಗಳಾಗಿ ಹುಟ್ಟುತ್ತಾರೆ ಅಂತ ಗರುಡ ಪುರಾಣ ಹೇಳುತ್ತೆ. ಹಾಗಾಗಿ ಶುದ್ಧ ಚೈತನ್ಯಕ್ಕೆ ಯಾವ ಪಾಪವೂ ಇಲ್ಲ, ಪುಣ್ಯವೂ ಇಲ್ಲ. ಜಗನ್ಮಾತೆ ಶುದ್ಧ ಚೈತನ್ಯ ಸ್ವರೂಪಳು. ಆದ್ದರಿಂದ ಅವಳ ನಾಮ ಅನಘಾ, ಪಾಪರಹಿತಳು. ಅದ್ಭುತ ಚಾರಿತ್ರ, ಆಶ್ಚರ್ಯಕರವಾದಂತಹ ಚಾರಿತ್ರ್ಯವನ್ನು ಉಳ್ಳವಳು. ಜಗನ್ಮಾತೆ ದೇವಿ ಪುರಾಣ ಓದಿದ್ರೆ ನಮಗೆ ಅರ್ಥ ಆಗತ್ತೆ. ಜಗನ್ಮಾತೆ ಅನೇಕ ಲೀಲೆಗಳನ್ನು ಮಾಡ್ತಾಳೆ, ಅನೇಕ ಜನ ರಾಕ್ಷಸರ ಸಂಹಾರವನ್ನು ಮಾಡ್ತಾಳೆ. ಹೀಗೆ ಅದ್ಭುತವಾದಂತಹ ಕಾರ್ಯಗಳನ್ನು ಮಾಡುವ ಮೂಲಕ ನಮಗೆ ಪರಿಚಿತಳಾಗಿದ್ದಾಳೆ. ಹಾಗಾಗಿ ಅದ್ಭುತ ಚಾರಿತ್ರ, ಆಶ್ಚರ್ಯಕರವಾದಂತಹ ಚಾರಿತ್ರ್ಯವನ್ನು ಉಳ್ಳವಳು. ಅನೇಕ ಕಷ್ಟಗಳಿಂದ, ಭೂಕಂಪ ಮೊದಲಾದಂತಹ ಕಷ್ಟಗಳಿಂದ, ಉತ್ಪಾತಗಳಲ್ಲಿ ಭಕ್ತರನ್ನು ಕಾಪಾಡ್ತಾಳೆ. ಹಾಗಾಗಿ ಅವಳು ಅದ್ಭುತ ಚಾರಿತ್ರ ಅಂತ ಕರೆಸ್ಕೊಳ್ತಾಳೆ. ವಾಂಛಿತಾರ್ಥ ಪ್ರದಾಯಿನಿ. ವಾಂಛಿತ ಅಂತಂದರೆ ಬೇಕಾಗಿರುವಂಥದ್ದು, ನಮಗೆ ಏನು ಬೇಕು ಅಂತ ಬಯಕೆ ಇದೆಯೋ ಅಂಥದ್ದನ್ನು ಪ್ರದಾಯಿನಿ, ಕೊಡುವವಳು. ಬೇಡಿದ ವರಗಳನ್ನು ಕೊಡುವಂತಹ ಶಕ್ತಿ ಜಗನ್ಮಾತೆಯಲ್ಲಿ ಇರುವಂಥದ್ದು. ವಾಂಛಿತಾರ್ಥ ಪ್ರದಾಯಿನಿ. ಭಕ್ತನಾದವನು ಏನು ಕೇಳ್ತಾನೋ ಅದನ್ನು ಎಲ್ಲವನ್ನ ಜಗನ್ಮಾತೆ ದಯಪಾಲಿಸ್ತಾಳೆ. ಅವಳು ಭಕ್ತರಾಗಿರಬೇಕು. ಹಾಗಾಗಿ ವಾಂಛಿತಾರ್ಥ ಪ್ರದಾಯಿನಿ ಅಂತ ಜಗನ್ಮಾತೆ ಕರೆಸ್ಕೊಂಡಿದ್ದಾಳೆ. ನಾಳೆಯ ದಿವಸ ಮುಂದಿನ ಶ್ಲೋಕದ ಅರ್ಥ ಚಿಂತನೆಯನ್ನು ಮುಂದುವರಿಸೋಣ. ಧನ್ಯವಾದಗಳು.